ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ಹೆಂಗಿದ್ದೀರಪ್ಪೋ ಗೈಸ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಮನೆಯಿಂದನೇ. ಟೈಮ್ ಈಸ್ ನಾರ್ಮಲ್ 11:30 ನೈಟ್. ಮಾರ್ನಿಂಗ್ ವ್ಲಾಗ್ ಮಾಡಿ ಹತ್ತತ್ರ ಯಾವಾಗ ಲಾಸ್ಟ್ ಅಂದರೆ ಒಂದು ಮಂತೇ ಆಗಿದೆ ಅಂದ್ಕೊಳ್ಳಿ. ಒಂದು 25 ಡೇಸಿಂದ ಮಾರ್ನಿಂಗ್ ವ್ಲಾಗ್ ಮಾಡೋಕ್ಕಾಗ್ತಾಯಿಲ್ಲ. ಸ್ವಲ್ಪ ವರ್ಕ್ ಪ್ರೆಷರ್ ಆಗಿದೆ ತುಂಬ. ಸ್ಟುಡಿಯೋದಲ್ಲಿ ಕೂತ್ಕೊಂಡು ಮಾಡೋಂಥ ವರ್ಕು ಆ್ಯಂಡ್ ಇವಾಗ ಸ್ವಲ್ಪ ಇನ್ನೂ ಬೇರೆ ವರ್ಕ್ ಕೂಡ ಸ್ಟಾರ್ಟ್ ಆಗಿರೋದ್ರಿಂದ ಮಾರ್ನಿಂಗ್ ವ್ಲಾಗ್ ಕೂಡ ಆಗ್ತಾಯಿಲ್ಲ. ಹೊರಗಡೆ ಎಲ್ಲೂ ಹೋಗೋಕ್ಕಾಗ್ತಾಯಿಲ್ಲ, ಏನು ಕವರ್ ಮಾಡೋಕ್ಕಾಗ್ತಾಯಿಲ್ಲ. ಸ್ವಲ್ಪ ವರ್ಕ್ ಪ್ರೆಷರು, ಟೆನ್ಷನ್ನು, ಅದು ಇದು. ಆ್ಯಂಡ್ ಇವತ್ತು ಒಂದು 5 ನಿಮಿಷನಾದರೂ ಕವರ್ ಮಾಡೋಣ, ನಮ್ಮದು ಏನಿದೆ ಇವತ್ತು ಮುಗಿಸ್ಬಿಡೋಣ ವ್ಲಾಗ್ ಅಂತ ಕೂತ್ಕೊಂಡಿದ್ದೀನಿ. ಏನಪ್ಪ ಅಂದರೆ ಈ ವ್ಲಾಗಲ್ಲಿ ಜಸ್ಟ್ ಅಪ್ಡೇಟ್ಸ್, ನಮ್ಮದು ಏನು ಬಿಸ್ನೆಸ್ ಇದೆ, ಹೆಂಗೆ ಹಾಕಿರೋ ವಿಷನ್ಸಲ್ಲಿ ಏನು ಕಂಪ್ಲೀಟ್ ಆಯಿತು, ಯಾವುದು ಏನು ಇತ್ತ ಅಂತ. ಸದ್ಯಕ್ಕೆ ಹಾಕಿರೋ ವಿಷನ್ಸಲ್ಲಿ ಯಾವುದು ಇನ್ನೂ ಕಂಪ್ಲೀಟ್ ಆಗಿಲ್ಲ. ಏನೋ ಕಾಮರ್ಸ್ ಬಿಸ್ನೆಸ್ ಬಿಲ್ಡ್ ಮಾಡಿದ್ದೀವಲ್ಲ, ಅದು ಅಷ್ಟು ಸರಿಯಾಗಿ ಯಾಕೆ ವರ್ಕ್ ಆಗ್ತಾಯಿಲ್ಲ, ಸೇಲ್ಸ್ ಬರ್ತಾಯಿಲ್ಲ. ಏನಾಗಿದೆ ಅಂತ ನೋಡಬೇಕು. ಅದಕ್ಕೆ ನೋಡೋಕೆ ನಂಗೆ ಟೈಮ್ ಸಿಗ್ತಾಯಿಲ್ಲ ಗೈಸ್. ಯಾಕೆ ವರ್ಕ್ ಆಗ್ತಾಯಿಲ್ಲ, ಯಾಕೆ ಸೇಲ್ಸ್ ಬರ್ತಾಯಿಲ್ಲ, ಆ್ಯಡ್ಸ್ ರನ್ ಮಾಡಬೇಕು, ಆ್ಯಡ್ಸ್ ಸ್ಟಾಪ್ ಆಗಿದೆ. ಸೊ ನಾನು ಅಂದ್ಕೊಂಡಂಗೆ ಆ್ಯಡ್ಸ್ ರನ್ ಆಗಿ ನನಗೆ ಸೇಲ್ಸ್ ಬರ್ತಾಯಿಲ್ಲ. ಸೊ ಅದನ್ನು ಚೆಕ್ ಮಾಡಬೇಕು ಯಾಕೆ ಅಂತ ಫಸ್ಟು. ಎಲ್ಲಿ ಏನು ಮಿಸ್ಟೇಕ್ ಆಗಿದೆ ಆ್ಯಂಡ್ ಯಾಕೆ ವರ್ಕ್ ಆಗ್ತಾಯಿಲ್ಲ ಅನ್ನೋ ಅಂತ ತಿಳ್ಕೊಬೇಕು. ಇನ್ನು ಗೋ ಟ್ರೆಂಡ್ಸ್ ವಿಷಯಕ್ಕಂತ ಬಂದರೆ ಗೋ ಟ್ರೆಂಡ್ಸ್ ಎಲ್ಲೋ ಕಡೆ ಮೂಲೆಗೆ ಹೋಗ್ಬಿಟ್ಟಿದೆ ಅಂದ್ಕೊಳ್ಳಿ, ಆ ಥರ ಆಗ್ಬಿಟ್ಟಿದೆ. ಅಡ್ವಾನ್ಸ್ ಪೇ ಮಾಡಿ ಬಂದು 10K 1.5 ಲಕ್ಷ ಅಡ್ವಾನ್ಸ್ ಕೊಡೋಕ್ಕೆ ಇನ್ನೂ ಕೊಟ್ಟಿಲ್ಲ. ಆ್ಯಕ್ಚುಲಿ ಶ್ರೀನಿವಾಸ್ ನನ್ನ ಕೈಯೇ ಸಿಗ್ತಾಯಿಲ್ಲ. ಅವನು 10K ಅಡ್ವಾನ್ಸ್ ಕೊಡ್ತಾ ಅನ್ನೋ ಥರ ಆಗಿಬಿಟ್ಟೈತೆ. ಅದೊಂದು ಅರ್ಧಂಬರ್ಧ ಆಗೋಯ್ತು. 1,50,000 ಅಡ್ವಾನ್ಸ್ ರೆಡಿ ಮಾಡಿದ್ದೀನಿ, ಬಟ್ ಕೊಡೋಕ್ಕೆ ಅವ್ನು ಸಿಗ್ತಾಯಿಲ್ಲ. ನನಗೆ ಆ ಕಡೆ ಹೋಗೋಕ್ಕಾಗ್ತಾಯಿಲ್ಲ. ನಾಳೆ ಆದರೂ ಹೋಗಿ ಅದೇನಾಗಿದೆ ಅಂತ ವಿಚಾರಿಸ್ಕೊಂಡು, ಇಲ್ಲ ಅವ್ರು ಆಲ್ರೆಡಿ ಶಾಪ್ನ ಟೂಲೇಟ್ಗೆ ಹಾಕ್ಬಿಟ್ಟಿದ್ದಾರೋ ಏನೋ ಗೊತ್ತೇ ಇಲ್ಲ ಗೈಸ್. ಇನ್ನೊಂದಲ್ಲ, ನನ್ನ ಹತ್ರ 1,50,000 ಅಡ್ವಾನ್ಸಿಗೆ ರೆಡಿ ಮಾಡಿದ್ದೀನಿ, ಹೋಗಿ ಕೊಟ್ಟು ಬಂದುಬಿಡ್ಬೋದು. ಅದು ನನಗೆ ದೊಡ್ಡದಲ್ಲ. ಲೋನ್ ಕೂಡ ಮಾಡಿಸ್ಬಿಡ್ತೀನಿ. ಸೊ ನೋ ಪ್ರಾಬ್ಲಮ್, ಎಲ್ಲನೂ ರೆಡಿ ಆಗುತ್ತೆ. ನಾಳೆ ದಿವಸ ನಾನು ಅಲ್ಲಿ ಹೋಗಿ ಕೂತ್ಕೊಳ್ಳೋಕ್ಕಾಗಲ್ಲ. ಇಲ್ಲಿ ಸ್ಟುಡಿಯೋ ಅಂತೆ, ಈ ರಿಯಲ್ ಎಸ್ಟೇಟ್, ಅದು ಇದು ಎಲ್ಲ ಇಟ್ಕೊಂಡಿರೋದ್ರಿಂದ ನಾನೀಗ ಆಲ್ರೆಡಿ ಪ್ರೊಸೆಸಿಂಗಲ್ಲಿ ಅದನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ. ಯಾರೋ ಒಬ್ಬ ಬೇರೆ ಗೊತ್ತಿಲ್ಲದ ಹುಡುಗನ ನಾನು ಕೂರ್ಸೋಕ್ಕಾಗಲ್ಲ. ನಾನು ಅವನು ಅಂದ್ಕೊಂಡಿರೋ ಪ್ಲಾನ್ ಥರ, ನಾನು ಅಂದ್ಕೊಂಡಿರೋ ಪ್ಲಾನ್ ಥರ ಸೇಲ್ಸ್ ತೊಗೊಬೇಕು ಗೋ ಟ್ರೆಂಡ್ಸಿಂದ. ಆವಾಗ ಬಾಡಿಗೆ ಕಟ್ಬೋದು ಆ್ಯಂಡ್ ಲೋನು EMI ಅದರಿಂದ ಕಳೆದೇ ನಮಗೇನದು ಸ್ವಲ್ಪ ಇನ್ಕಮ್ ಒಂದು ಸೋರ್ಸ್ ಹಾಕ್ಬೋದು ಅಂದ್ಕೊಂಡು ಮಾಡಿದ್ದು. ಬಟ್ ಇವಾಗ ಅವ್ನ ಕೈ ಸಿಗ್ತಾಯಿಲ್ಲೇನೋ, ಫೋನ್ ಕೂಡ ತೆಗಿತಾ ಇಲ್ಲ. ಹೊರಗಡೆ ಊರಿಗೆ ಹೋಗಿದ್ದಾನೆ, ಬಂದಿಲ್ಲ. ರೀಸೆಂಟಾಗಿ ಒಂದು 2 ಡೇಸ್ 3 ಡೇಸ್ ಬಿಟ್ಟು ಪ್ಯಾಕ್ ಮಾಡಿದಾಗ ಬರ್ತೀನಿ ಹೋಗೋಣ ಅಂತ ಅಂದ. ಅಡ್ವಾನ್ಸ್ ರೆಡಿ ಮಾಡಿದ್ದೀನಿ ಇದಕ್ಕೆ. ಸೊ ನೋಡಬೇಕು ಏನಾಗುತ್ತೆ ಗೊತ್ತಿಲ್ಲ. ಎಲ್ಲ ಅಂದ್ಕೊಂಡಿದ್ದು ಯಾವುದೂ ಕರೆಕ್ಟಾಗಿ ಆಗ್ತಾಯಿಲ್ಲ. ಆ್ಯಕ್ಚುಲಿ ಅದು ಗೊತ್ತಿರೋ ವಿಷಯನೇ. ಅಂದ್ಕೊಂಡಂಗೆಲ್ಲ ಆಗಂಗಿದ್ದಿದ್ರೆ ನಾವೇ ಇರ್ತಿದ್ದೆ ಹೇಳಿ ಗೈಸ್. ಎಲ್ಲದನ್ನೂ ಮತ್ತೆ ಟ್ರೈ ಅಂತ ಹೇಳ್ತಾರಲ್ಲ, ಎಲ್ಲದಕ್ಕೂ ಮತ್ತೆ ತಿರ್ಗಾ ಪುಷ್ ಮಾಡಲೇಬೇಕು, ಎಫರ್ಟ್ ಹಾಕಬೇಕು, ಮತ್ತು ಟ್ರೈ ಮಾಡಬೇಕು. ಆವಾಗಲೇ ನೋಡೋಣ ಅದಕ್ಕೆ ಯಾವ ಗುಳಿಗೆ ಕೊಡ್ತಾ ಗೊತ್ತಿಲ್ಲ. ಆಗಿಲ್ಲ ಪ್ಲೇಸೇ ಚೇಂಜ್ ಮಾಡಬೇಕಾಗುತ್ತೆ ಅಂತ ನನಗೊಂದು 90% ಆಲ್ರೆಡಿ ಡೌಟ್ ಆಗಿಬಿಟ್ಟಿದೆ. ಯಾಕಂದರೆ ಅವರು ನನ್ನ ಕಡೆ ಹೋಗೇ ಇಲ್ಲ. ನಾನು 1 ವೀಕಿಂದ ಲಿಟ್ರಲಿ ಗೈಸ್, ನೀವು ನಮ್ಮ ಥರ ಬಿಡ್ತಾರೆ ಇನ್ಸ್ಟಾಗ್ರಾಮ್ ಅವ್ರು ಒಂದು ರೀಲ್ಸ್ ಕೂಡ ನಾನು ನೋಡಿಲ್ಲ, ಅಷ್ಟು ಬ್ಯುಸಿಯಾಗಿದ್ದೀನಿ. ಏನಪ್ಪ ಅಷ್ಟು ಬಿಸಿ ದವಾಕದು ಅಂದರೆ ಬೇರೆ ಏನೋ ಇದೆ ಸ್ವಲ್ಪ, ಅದನ್ನೆಲ್ಲ ಸ್ವಲ್ಪ. ಯಾಕಂದರೆ ಇವಾಗ ಆಲ್ರೆಡಿ ಹಿಂಗೆ ಹೇಳ್ಬಿಟ್ಟು ಗೋ ಟ್ರೆಂಡ್ಸ್ ಮಾಡ್ತಾಯಿದ್ದೀವಿ ಆ್ಯಂಡ್ ಕಾಮರ್ಸ್ ಬಿಸ್ನೆಸ್ ಬಿಲ್ಡ್ ಮಾಡಿದ್ದೀನಿ, ಇನ್ಕಮ್ ಸೋರ್ಸ್ ಮಾಡಿದ್ದೀನಿ ಅಂದ್ಬಿಟ್ಟು ಎಲ್ಲ ಕರೆಕ್ಟಾಗಿ ಯಾವುದೂ ಆಗ್ತಾಯಿಲ್ಲ. ಇದನ್ನು ಹೇಳಿದ್ರೆ ಇದು ಹಂಗೆ ಆಗದಿದ್ದರೆ ಅದಕ್ಕೆ ಯಾವುದೂ ಬೆಸ್ಟ್ ರಿವೀಲ್ ಮಾಡೋದು ಇನ್ಮೇಲೆ. ಓಕೆ ಆಗಿ ಪ್ರೋಸೆಸ್ ಆಗಿ ಇನ್ಕಮ್ ಜನ್ರೇಷನ್ ಅದೇ, ಸೊ ಅವಾಗ ಹೇಳ್ತೀನಿ. ಆ್ಯಂಡ್ ಲಿಟರಲಿ ನೋಡಿ, ಬೆಳಗ್ಗೆ ಡ್ರೆಸ್ ಆಗಿ ಹೋದವನು 7 ಗಂಟೆಗೆ ಎದ್ದು 9 ಗಂಟೆಗೆ ಹೋದವನು ಮನೆಯಿಂದ ಜಸ್ಟ್ 11:30ಗೆ ಬಂದಿದ್ದೀನಿ. ಏನೋ ಒಂದು ಮಾಡ್ತಾಯಿದ್ದೀನಿ ಗೈಸ್, ಖಾಲಿ ಅಂತೂ ಕೂತ್ಕೊಂಡಿಲ್ಲ.
ಏನೋ ಒಂದು ಮಾಡ್ತಾಯಿದ್ದೀನಿ ಒಟ್ಟಿನಲ್ಲಿ. ನೋಡೋಣ. ಮಲ್ಟಿಪಲ್ ಆಫ್ ಎಕ್ಸ್ಪೀರಿಯನ್ಸ್ ನನ್ನ ಲೈಫಲ್ಲಿ ಲಿಟ್ರಲಿ ನನ್ನ ಲೈಫ್ ಈ ಥರ ಒಂದು ಹೋಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಎಕ್ಸ್ಪೆಕ್ಟೆಡ್ ದ ಅನ್ಎಕ್ಸ್ಪೆಕ್ಟೆಡ್ ಲಿಟ್ರಲಿ. ಬಟ್ ಎಕ್ಸ್ಪೀರಿಯನ್ಸ್ ಮಾತ್ರ ನಾನು ಅನ್ಕೊತಾ ಇದ್ದೀನಿ. ನಾನು ಯಾವಾಗಲಿಂದನೂ 1 ಇಯರ್ ಬ್ಯಾಕ್ 2 ಇಯರ್ ಬ್ಯಾಕಿಂದ ನಾನು ಅನ್ಕೊತಾ ಇದ್ದೆ ಎಲ್ಲ ಥರ ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ಎಲ್ಲ ಥರ ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ಎಲ್ಲ ಫೀಲ್ಡಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ. ಆ್ಯಂಡ್ ಅದೇ ಥರ ಈಗಲೂ ಕೂಡ ನನಗೆ ಎಕ್ಸ್ಪೀರಿಯೆನ್ಸ್ ಸಿಗ್ತಾ ಇರೋದು. ಸೊ ಚೆನ್ನಾಗಿದೆ. CA ಫೀಲ್ಡು, ರಿಯಲ್ ಎಸ್ಟೇಟ್ ಫೀಲ್ಡು, ಕಾಮರ್ಸ್ ಅಂತೆ, ಬಿಸ್ನೆಸ್ ಅಂತೆ, ಅದಂತೆ ಇದಂತೆ, ಅಗ್ರಿಕಲ್ಚರು, ಪ್ರತಿಯೊಂದೂ ಇನ್ನೂ ಎಕ್ಸ್ಪೀರಿಯೆನ್ಸ್ ಮಾಡೋದು ತುಂಬ ಇದೆ. ಟ್ರಾವೆಲಿಂಗ್ ಇದೆ, ಕುಕ್ಕಿಂಗ್ ಇದೆ, ಪ್ರತಿಯೊಂದು ನಾನು ಡ್ಯಾನ್ಸ್ ಕಲಿಬೇಕು, ಎಲ್ಲ ಇದೆ. ನೋಡೋಣ ಆದಂಗೆ ಯಾವುದ್ಯಾವ್ದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಜಿಮ್ಗೆ ಹೋಗ್ಬೇಕು ಇನ್ನು. ಅಲ್ಲಿ ಹಾಕಿರೋ ವಿಷನ್ ಬೋರ್ಡಲ್ಲಿ ಒಂದಾದರೂ 200K ಯೂಟ್ಯೂಬ್ ಫ್ಯಾಮಿಲಿ ಅಲ್ಲ, ಇನ್ಸ್ಟಾ ಫ್ಯಾಮಿಲಿ, ಅದೊಂದು ಮಾಡ್ತೀನಿ ಗೈಸ್, ಪಕ್ಕ ಅಂದ್ಕೊತೀನಿ. 100K ಯೂಟ್ಯೂಬ್ ಫ್ಯಾಮಿಲಿ ಅದು ಮಾಡಬೇಕು. 50 lakhs ಮನಿ ಅರ್ನಿಂಗು, 6 ಪ್ಯಾಕ್. ಇನ್ನೂ ಒಂದು ಕಂಪ್ಲೀಟ್ ಆಗಿಲ್ಲ ಬಿಡಿ. ಆಲ್ರೆಡಿ 3 months ಕಂಪ್ಲೀಟ್ ಆಗ್ತಾ ಬರ್ತಿದೆ. ಇನ್ನು ಹತ್ರ ಇರೋದು 9 months. ಸೊ ಬೇಗ ಮನಿ ಅರ್ನ್ ಮಾಡಿ ಎಲ್ಲ ಕಂಪ್ಲೀಟ್ ಮಾಡಬೇಕು. 50 lakhs ಮನಿ ಒಂದು ಬಂದರೆ ಅದರಲ್ಲಿ ಉಳ್ಕೊಳ್ಳೋದು ನನಗೆ 6 ಪ್ಯಾಕ್ ಒಂದು, ಮತ್ತು 100K ಆ್ಯಂಡ್ 200K ಇನ್ಸ್ಟಾ ಫ್ಯಾಮಿಲಿ, ಯೂಟ್ಯೂಬ್ ಫ್ಯಾಮಿಲಿ, ಇಷ್ಟು ಪೆಂಡಿಂಗ್ ಉಳ್ಕೊಳ್ಳುತ್ತೆ. ಮಿಕ್ಕಿದೆಲ್ಲ ಕಂಪ್ಲೀಟ್ ಆಗಿಬಿಡುತ್ತೆ. ಸೊ ಮಾಡುವ. ಏನೋ ನನಗೆ ಮೋಟಿವೇಶನ್ನು, ನನ್ನ ಮೈಂಡೇ ಇನ್ನೊಂದು ಮೋಟಿವೇಟ್ ಮಾಡೋದು ನನಗೆ. ಸೊ ಅದರಿಂದ ಐ ಕ್ಯಾನ್ ಡೂ ಇಟ್, ಐ ವಿಲ್ ಡೂ ಇಟ್, ಐ ಮಸ್ಟ್ ಡೂ ಇಟ್. ಸೊ ಇವತ್ತಿನ ವ್ಲಾಗಲ್ಲಿ ಅಷ್ಟೇ. ಜಸ್ಟ್ ಅಪ್ಡೇಟ್ಸ್ ಜಸ್ಟ್ ಅಪ್ಡೇಟ್ ಆಫ್ ದ ವಿಷನ್ಸ್ ಆ್ಯಂಡ್ ಮೈ ಲೈಫ್ ಗೋಯಿಂಗ್ ಅನ್, ಹೆಂಗೆ ಹೋಗ್ತಿದೆ, ಏನೇನು ಆಗ್ತಿದೆ ನಂದು ಅಂತ. ಸೊ ಇವತ್ತಿನ ಬ್ಲಾಗ್ನ ಇಲ್ಲಿ ಕಂಪ್ಲೀಟ್ ಮಾಡ್ತಿದ್ದೀನಿ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದಾರೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಹಿಂಗೆ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ, ನಮ್ಮನ್ನು ಸ್ವಲ್ಪ ಬೆಳೆಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಲ್ಲಿ ಮುಗಿಸ್ತಾ ಇದ್ದೀನಿ. ಸೊ ಯಾರೆಲ್ಲ ಇನ್ನೂ ಕಂಟೆಂಟ್ ಕ್ರಿಯೇಷನ್ ಮಾಡಬೇಕು, ನಾವು ಬಿಸ್ನೆಸ್ ಮಾಡಬೇಕು ಅನ್ನೋರು, ನಿಮ್ಗೆ ಯಾವ ಥರ ಹೆಲ್ಪ್ ಬೇಕು ದಯವಿಟ್ಟು ಕೇಳಿ. ಬಿಸ್ನೆಸ್ಸಲ್ಲಾಗಲಿ ಕಂಟೆಂಟ್ ಕ್ರಿಯೇಷನ್ ಆಗಲಿ, ಐ ವಿಲ್ ಹೆಲ್ಪ್ ಯು. ನನಗೆ ಗೊತ್ತಿರೋದು ಸಂಪೂರ್ಣವಾಗಿ ಹೇಳ್ತೀನಿ. ಸೊ ಇವತ್ತು ಇಷ್ಟು ಕೇಳ್ತಾ ಮುಗಿಸ್ತಾ ಇದ್ದೀನಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್, ಶುಭರಾತ್ರಿ, ಗುಡ್ ನೈಟ್.